ಹಾಯ್ ಎವ್ರಿವನ್, ಇವತ್ತಿನ ರೆಸಿಪಿ ಏನು ಹೇಳಿ ನೋಡೋಣ. ವಾ, ಪೂರಿ ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊ ಬರ್ತೈತಲ್ಲ, ಚೆನ್ನಾಗಿದೆಲ್ಲ. ನಾನು ಇದಕ್ಕೇನು ಹಾಕಲ್ಲ, ಸೋಡನೂ ಹಾಕಲ್ಲ, ಹಾಗೆ ಸಾರಿ ಬಿದ್ದೋಯ್ತು. ಹಾಗೆ ನೋಡಿ ಚಿಕ್ಕ ಚಿಕ್ಕ ಪೂರಿ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಹಾಕೋಣ. ನೋಡ್ಕೊಳ್ಳಿ ಹೆಂಗೆ ಉಟ್ಕೊಬರುತ್ತೆ ಅದಕ್ಕೆ. ಹೋಟೆಲ್ ಸ್ಟೈಲ್ ಪೂರಿ ಇದು. ನೋಡಿದ್ರೆ ವಾವ್, ಈ ಥರ ಪೂರಿ ಇದ್ದರೆ ಎಷ್ಟು ಚೆನ್ನಾಗಿ ತಿನ್ಬೋದಲ್ವಾ. ಬಿಸಿ 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 ಅಲ್ವಾ. ನೋಡಿದ್ರೆ ಎಷ್ಟು ಚೆನ್ನಾಗಿದೆ. ನಾನು ಮಾಡೋ ಪೂರಿ ಹೇಗೆ ಅನಿಸ್ತಿದೆ ನಿಮಗೆ? ಇಷ್ಟ ಆಯ್ತಾ? ಇನ್ನೊಂದು ಹಾಕೋಣ. ನೋಡಿ ಈ ಥರ ಅಂತ ಇರಬೇಕಂತ ಇದ್ದರೆ ಅದೇ ಪೂರಿ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಇದ್ದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾನು ಮಾಡೋ ಪೂರಿ ಅಂದರೆ ನನಗೆ ತುಂಬ ಇಷ್ಟ. ಅದಕ್ಕೆ ಪೊಟ್ಯಾಟೊ ಸಾಗು ಮಾಡಿದ್ರೆ ತಿಂತಾಯಿದ್ರೆ ಸಾಕತ್ತಾಗಿರುತ್ತೆ. ನಿಮಗೂ ಇಷ್ಟನಾ? ಚೆನ್ನಾಗಿ ಬಂದೈತಲ್ಲ ಪೂರಿ. ಜಸ್ಟ್ ನಾನೇನು ಸೋಡಾ ಏನೂ ಹಾಕಿಲ್ಲ, ಜಸ್ಟು ಉಪ್ಪು ಹಾಕಿ ಕಲಿಸ್ಬಿಟ್ಟು ನಾವು ಇದು ನೋಡ್ತೀರಿ ಲಟ್ಸ್ಕೊತೀವಲ್ಲ, ಅದ್ರ ಮೇಲೆ ಡಿಫ್ರೆಂಟ್. ಸ್ವಲ್ಪ ಮಂದ ಅಂದರೆ ಸ್ವಲ್ಪ ಮೀಡಿಯಮ್ ಆಗಿ ಮಂದ ಥರ ಇದು ಮಾಡ್ಕೋಬೇಕು, ಆವಾಗ ನೀಟಾಗಿ ಬರುತ್ತೆ. ತೂತೆಲ್ಲ ಇದ್ರೆ ಸರಿಯಾಗಿ ಬರೋಲ್ಲ ಇದು. ಇಲ್ಲಿ ಸ್ವಲ್ಪ ಹಾಗೆ ಆಗ್ತಾಯಿದೆ. ಮತ್ತು ಸಾಗು ತೋರಿಸ್ತೀರಿ. ಇದು ನೋಡಿ ನಾನು ಮಾಡಿರೋ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಲ್ವಾ. ಸೂಪರಾಗಿದೆ. ನಿಮಗೇನು ಅನಿಸ್ತೈತೆ? ಸೂಪರ್ ಅಲ್ವಾ? ಹಾಗೆ ಸಾಗು ತೋರಿಸ್ತೀನಿ. ಪೊಟ್ಯಾಟೊ ಸಾಗು ಇದು ಚೆನ್ನಾಗಿರುತ್ತೆ ತಿಂದರೆ. ನೋಡಿ ಬಟಾಣಿ ಎಲ್ಲ ಹಾಕಿದ್ದೀನಿ. ಬಟಾಣಿ ಹಾಕಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಹಾಕ್ಕೊಂಡು ಪ್ಲೇಟ್ಗೆ ಹಾಕ್ಕೊಂಡು ತೋರಿಸ್ತೀನಿ. ಮೆತ್ತಗಿದೆ, ಚೆನ್ನಾಗಿರುತ್ತೆ. ಹಾಗೆ ಸಾಗು ಹಾಕ್ಕೊಳ್ಳೋಣ. ಪೂರಿ ಮತ್ತು ಸಾಗು ಅಲ್ವಾ, ಚೆನ್ನಾಗಿದೆಯಲ್ಲ. ಹೇಗೆ ಅನಿಸಿದೆ ನಿಮಗೆ? ನನಗಂತೂ ಚೆನ್ನಾಗಿದೆ. ಈಗ ಅಂತೂ ಪ್ಲೇಟಲ್ಲಿ ಹಾಕಿದ್ದೀನಿ. ತಿಂತಾಯಿದ್ರೆ ಚೆನ್ನಾಗಿರುತ್ತೋ ಅಲ್ವಾ. ಓಕೆ, ಬಾಯ್.